ಮಕ್ಕಳೇ, ನಾವು ಇವತ್ತು 10ನೇ ತರಗತಿಯ 1ನೇ ಪಾಠವನ್ನು ಕಲಿಯುತ್ತಾ ಇದ್ದೇವೆ. ಪಾಠದ ಹೆಸರು ಅ ಹೀರೋ. ಇದನ್ನು ಬರೆದವರು ಯಾರು? ಆಥರ್ ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್ ಅವ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಶೀಘ್ರದಲ್ಲೇ. ಆಮೇಲೆ ಈ ಇಂಗ್ಲೀಷ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್ದೊಳಗೆ ಫಸ್ಟ್ ಲೆಸನ್ನ ಯಾವುದು ನಮಗೆ? ಅ ಹೀರೋ. ಯಾರು ಬರೆದಾರು? ಆರ್ ಕೆ ನಾರಾಯಣ್. ಓಕೆ, ಈ ಪಾಠದೊಳಗೆ ನಾವು ಏನೇನು ಕಲಿತೇವೆ ಅಂತಂದ್ರೆ ಇಲ್ಲಿ ನೋಡ್ರಿ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದ್ರೆ ಈ ಪಾಠ ಮುಗಿದ ನಂತರ ನಾವು ಏನೇನು ಕಲ್ತಿರ್ತೀವಿ ಅಂತಂತಂದ್ರೆ ಕಾಂಪ್ರಿಹೆನ್ಷನ್ ಸ್ಕಿಲ್ಸ್. ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಅಂತಂದ್ರೆ ಇಡೀ ಪಾಠವನ್ನು ನಾವು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳೋದು. ಸಮಗ್ರವಾದ ಪಾಠವನ್ನು ಅರ್ಥಪೂರ್ಣವಾಗಿ ತಿಳ್ಕೊಬಹುದು. ಆಮೇಲೆ ವೊಕ್ಯಾಬ್ಲರಿ ಅಂದ್ರೆ ಶಬ್ದಗಳು, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಶಬ್ದಗಳ ಬಳಕೆ ಹೆಂಗೆ ಆಗ್ತಾವು. ಆಮೇಲೆ ಭಾಷೆದ ಆಳವಾಗಿ ತಿಳ್ಕೊಬೋದು. ಲ್ಯಾಂಗ್ವೇಜ್ ಅಂದ್ರೇನು? ಭಾಷೆ. ಕ್ಯಾರೆಕ್ಟರ್ ಅನಾಲೈಸಿಸ್. ಈಗ ಅ ಹೀರೋ ಅನ್ನೋ ಪಾಠದೊಳಗೆ ಯಾವ್ಯಾವ ಕ್ಯಾರೆಕ್ಟರ್ಗಳು ಬರ್ತಾವು. ಕ್ಯಾರೆಕ್ಟರ್ಗಳು ಅಂದ್ರೇನು? ಪಾತ್ರಗಳು. ಪಾತ್ರಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ನಾವು ಕಲಿತೀವಿ. ಆಮೇಲೆ ಮಾರಲ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಮಾರಲ್ ಅಂತಂದ್ರೇನು? ಒಳ್ಳೆಯ ಗುಣಗಳು, ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು. ಆಮೇಲೆ ಯಾವ ಸಂದರ್ಭದೊಳಗೆ ಎಂಥ ವಿಚಾರ ಮಾಡಿದರೆ ನಮಗದು ಅನುಕೂಲ ಆಗಬಹುದು, ಕ್ರಿಟಿಕಲ್ ಥಿಂಕಿಂಗ್ ಅನುಕೂಲ ಆಗ್ಬೋದು ಅನ್ನುವಂಥದ್ದನ್ನು ನಾವು ಈ ಪಾಠದೊಳಗೆ ಕಲಿತೀವಿ. ಕಾಂಪ್ರಿಹೆನ್ಷನ್ ಸ್ಕಿಲ್ಸ್. ರಿಪೀಟ್ ಆಗಿದೆ. ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂದ್ರೆ ನಮ್ಮದೇ ಆದಂಥ ಕ್ರಿಯೇಟಿವಿಟಿ ನಾವು ಇದರೊಳಗೆ ಕಂಡ್ಕೋಬಹುದು. ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್. ಯಾವತ್ತಿದ್ರೂ ಇಂಗ್ಲೀಷ್ ಭಾಷೆ ಕಲಿಬೇಕಾದಾಗ ಅಥವಾ ಯಾವುದೇ ಭಾಷೆಯನ್ನು ಕಲಿಬೇಕಾದಾಗ 4 ಸ್ಕಿಲ್ಸ್ ನಮಗೆ ಆಗ್ಬಿಡ್ತೈತಿ. ಒಂದು, ಫಸ್ಟ್ ನಾವು ಬರೆಯೋದಿಲ್ಲ, ರೀಡಿಂಗ್ ಫಸ್ಟ್ ಏನಂತಂದ್ರೆ ಸ್ಪೀಕಿಂಗ್ ಅಂದ್ರೆ ಮಾತನಾಡ್ತೀವಿ, ಕೇಳಿಸ್ಕೋತೀವಿ, ಓದ್ತೇವೆ, ಬರಿತೀವಿ. ಸೊ 4 ಸ್ಕಿಲ್ಸ್. ಯಾವ್ಯಾವ 4 ಸ್ಕಿಲ್ಸ್? ಸ್ಪೀಕಿಂಗ್, ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್. ಲಾಸ್ಟ್ ಇದನ್ನು ನಾವು ಏನು ಆಬ್ಜೆಕ್ಟಿವ್ ಅಂತಂದ್ರೆ ಗ್ರಾಮರ್. ಗ್ರಾಮರ್ ಅಂದರೆ ಏನು? ವ್ಯಾಕರಣ. ಈ ಪಾಠದೊಳಗೆ ಟೆನ್ಸಸ್ ಇರಬಹುದು, ರಿಪೋರ್ಟೆಡ್ ಸ್ಪೀಚ್ ಇರಬಹುದು, ಇಂಥವನ್ನೆಲ್ಲ ನಾವು ಕಲಿತೀವಿ. ಈಗ ತಮ್ಮೆಲ್ಲರ ಮುಂದೆ, ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರ ಮುಂದೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಅ ಹೀರೋ ಪಾಠದ ಫ್ಲೋ ಚಾರ್ಟ್. ಇದಕ್ಕೇನನ್ಬೋದು? ಫ್ಲೋ ಚಾರ್ಟ್ ಅನ್ಬೋದು ಅಥವಾ ಮೈಂಡ್ ಮ್ಯಾಪ್ ಅಂತೂ ಅನ್ಬೋದು. ಯಾಕೆ ಇದಕ್ಕೆ ನಾವು ಒತ್ತು ಕೊಡ್ತೀನಿ ಅಂತಂದ್ರೆ, ನೀವು ಇದನ್ನು ನೋಡಿದ ತಕ್ಷಣ, ಮೈಂಡ್ ಮ್ಯಾಪ್ ನೋಡಿದ ತಕ್ಷಣ ಇಡೀ ಪಾಠದೊಳಗೆ ಏನೇನು ಐತಿ ಅನ್ನೋದನ್ನು ರೀಕಾಲ್ ಮಾಡ್ಕೋಬೋದು. ಜಸ್ಟ್ ಇವ್ನ ನೋಡಿಕೊಂಡ್ರೆ ದೊಡ್ಡ ದೊಡ್ಡ ಅಕ್ಷರ ಅದಾವು, ನೋಡಿದ ತಕ್ಷಣ ನೆನಪಿಟ್ಕೊಳ್ಳೋಕೆ ಅನುಕೂಲ ಆಗ್ತೈತಿ. ಆಮೇಲೆ ಯಾವ ಕ್ಯಾರೆಕ್ಟ್ರದು ಅಥವಾ ಇದರಿಂದ ಏನೇನು ಪಾಠದ ಕಲಿಬೇಕು ಅನ್ನೋದನ್ನು ನಿಮ್ಮದು ಲಕ್ಷ್ಯ ಈ ಕಡೆ ಹೋಗುವಂಗೆ ಮಾಡ್ತೈತಿ ಇದು. ಈಗ ನೋಡ್ರಿ, ಅ ಹೀರೋ ಇದೇನು? ಪಾಠದ ಹೆಸರು. ಅದರೊಳಗೆ ಕ್ಯಾರೆಕ್ಟರ್ಸ್ ಯಾರ್ಯಾರು ಬರ್ತಾರೋ ಅಂತಂತಂದ್ರೆ ಸ್ವಾಮಿ ಅಂದರೆ ಯಾರು? ಒಬ್ಬ ಸಣ್ಣ ಹುಡುಗದಾನ. ಅವ ಎಷ್ಟು ವರ್ಷದವದಾನು ಅಂತಂದ್ರೆ 9 ವರ್ಷದ ಹುಡುಗ. 9 ವರ್ಷದ ಹುಡುಗ ಹೆಂಗಿರ್ತಾನು ಅಂತಂದ್ರೆ ಟಿಮಿಡ್ ಬಾಯ್. ಸ್ವಾಮಿ ಹೆಂಗದಾನು ಅಂದ್ರೆ ಟಿಮಿಡ್ ಬಾಯ್. ನೀವು ಮೊಲ ನೋಡಿದಿರಿ? ಮೊಲ ಸಣ್ಣ ಪ್ರಾಣಿ, ಯಾರಾದರೂ ಅದ್ರ ಹತ್ರ ಹೋದ್ರೆ ಹೆದರಿ ಬಿಡ್ತೈತಿ, ಪುಕ್ಕಲು. ಈ ಸಣ್ಣ ಮಗ ಏನದಾನಲ್ಲ ಸ್ವಾಮಿ, ಅವನು ಪುಕ್ಕಲು ಸ್ವಭಾವದವದಾನ, ಧೈರ್ಯವಂತಿಲ್ಲ, ಅಂಜುಬುರ್ಕದಾನ, ಸ್ವಲ್ಪ ಅಂಜುತ್ತಾನೆ. ಆಮೇಲೆ ಅವ ಏನು ಮಾಡ್ತಾನು? ಆಲ್ವೇಸ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ. ಅವನು ಯಾವಾಗಲೂ ಯಾರ ಜೊತೆ ಮಲ್ಕೋತಿರ್ತಾನು? ರಾತ್ರಿ ಅಜ್ಜಿ ಜೊತೆ ಮಲ್ಕೋತಿರ್ತಾನೆ. ಗ್ರ್ಯಾನಿ ಅಂದರೆ ಯಾರು? ಗ್ರ್ಯಾಂಡ್ ಮದರ್. ಆಮೇಲೆ ಬಿಸೈಡ್ ಅಂದ್ರೇನು? ಪಕ್ಕದಲ್ಲಿ. ಬಿಸೈಡ್ ಇದೇನು? ಪ್ರಿಪೊಸಿಷನ್. ಹೌದು, ಗ್ರ್ಯಾನಿಂದ ಪಕ್ಕದಲ್ಲಿ ದಿನ ರಾತ್ರಿ ಮಲ್ಕೋತಿರ್ತಾನೆ. ಒಬ್ಬ ಮಲ್ಕೋತಿರೋದಿಲ್ಲ ಅವ. ಅಫ್ರೇಡ್ ಆಫ್ ಡಾರ್ಕ್ನೆಸ್. ಅವನಿಗೆ ಕತ್ಲು ಅಂದರೆ ಭಯ.
ಕತ್ತಲಕ್ಕೆ ಹೆದರ್ತಿರ್ತಾನೆ. ಅದಕ್ಕೆ ನಾವು ಫಸ್ಟ್ ಏನಂದೀವಿ, ಸ್ವಾಮಿ ಅಂದ್ಕೊಳ್ಳೆ ಈಸ್ ಅ ಟಿಮಿಡ್ ಬಾಯ್ ಅಂತ ಹೇಳೀವಿ. ಅದಕ್ಕೆ ಅಫ್ರೇಡ್ ಆಫ್ ಡಾರ್ಕ್ನೆಸ್, ಅವನು ಕತ್ತಲಕ್ಕೆ ಭಾಳ ಹೆದರ್ತಿರ್ತಾನೆ. ಸ್ಲೆಪ್ಟ್ ಇನ್ ಆಫೀಸ್ ರೂಮ್. ಆಮೇಲೆ ಯಾಕೆ ಅವು ಆಫೀಸ್ ರೂಮ್ನಾಗ ಮಲ್ಕೊಂಡ ಅನ್ನುವಂಥದ್ದು ನಾವು ಪಾಠದೊಳಗೆ ಓದನು ಕಲಿಯೋನು. ಆದರೆ ಈ ಸದ್ಯಕ್ಕೆ ನೀವೇನು ಸ್ವಾಮಿ ಬಗ್ಗೆ ಏನೇನು ಕಲಿಯಾಕತ್ತೀರಿ ಅಂತಂದ್ರೆ, ಸ್ವಾಮಿ ಎಂಥವಿದ್ದ, ಟಿಮಿಡ್ ಬಾಯ್ ಇದ್ದ, ಆಲ್ವೇಸ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ, ಅಜ್ಜಿ ಪಕ್ಕದಲ್ಲಿ ಮಲ್ಕೋತಿದ್ದ, ಅವನಿಗೆ ಕತ್ತಲು ಅಂದ್ರೆ ಭಯಂಕರ ಹೆದರಿಕೆ ಬರ್ತಿತ್ತು. ಆಮೇಲೆ ಒಂದು ದಿನ ಅವ ಏನು ಮಾಡಿದ, ಆಫೀಸ್ ರೂಮ್ ಒಳಗೆ ಮಲ್ಕೊಂಡ. ಅಲ್ಲಿ ಆಫೀಸ್ ರೂಮ್ ಒಳಗೆ ಮಲ್ಕೊಂಡ್ಮೇಲೆ ಅವ್ನಿಗೆ ಏನಾಯ್ತು ಅಂದ್ರೆ ಇಡೀ ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು. ಆಮೇಲೆ ಕ್ಯಾಚ್ ದ ಮೋಸ್ಟ್ ನೊಟೋರಿಯಸ್ ಬರ್ಗ್ಲರ್. ಅವ ಏನು ಮಾಡಿದ, ಅಲ್ಲಿ ಮಲ್ಕೊಂಡಾಗ ರಾತ್ರಿ ಒಬ್ಬ ಕಳ್ಳ, ನೊಟೋರಿಯಸ್ ಅಂದ್ರೇನು, ನೊಟೋರಿಯಸ್ ಅಂದ್ರೆ ಕೆಟ್ಟ ಹೆಸರು, ಒಳ್ಳೆಯ ಹೆಸರು ಅಂದ್ರೆ ಫೇಮಸ್, ನೊಟೋರಿಯಸ್ ಅಂದ್ರೆ ಕೆಟ್ಟ ಹೆಸರು ಪಡೆದವಂತಾವು, ಭಾಳ ದುಷ್ಟ ಇದ್ದಂಥ ವ್ಯಕ್ತಿ. ನೊಟೋರಿಯಸ್. ಬರ್ಗ್ಲರ್ ಅಂದರೆ ಯಾರು, ಕಳ್ಳ, ಕೆಟ್ಟ ಹೆಸರು ಪಡೆದುಕೊಂಡಂಥ ಕಳ್ಳನ್ನು ಹಿಡಿದುಬಿಟ್ಟ. ಈಗ ಅ ಹೀರೋ ಪಾಠದೊಳಗೆ ಮತ್ತೆ ಯಾವ ಕ್ಯಾರೆಕ್ಟರ್ ಐತಿ ಅಂತಂದ್ರೆ ಫಾದರ್. ಯಾರು ಫಾದರು, ಸ್ವಾಮಿನ ಫಾದರ್. ಸ್ವಾಮಿ ಫಾದರ್ ಹೆಂಗಿದ್ರು ಇಲ್ಲಿ ನೋಡ್ರಿ. ರೀಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ವಿಲೇಜ್ ಬಾಯ್. ಫಾದರ್ ಅಂದುಕೊಳ್ಳೆ ನಿಮಗೆ ಫಸ್ಟ್ ಅವ್ರ ಬಗ್ಗೆ ಏನು ಮನಸ್ಸೊಳಗೆ ಬರಬೇಕು ಅಂತಂದ್ರೆ ಆ ಹೀರೋ ಪಾಠದೊಳಗೆ ಫಸ್ಟ್ ಸೀನ್ದೊಳಗನ ಸ್ವಾಮಿಂದ ಅಪ್ಪ ಒಂದು ನ್ಯೂಸ್ ಪೇಪರ್ ಓದಾಕತ್ತಿದ್ರು, ಕೈಯೊಳಗೆ ಒಂದು ನ್ಯೂಸ್ ಪೇಪರ್ ಓದಾತಿದ್ರು. ಆ ನ್ಯೂಸ್ ಪೇಪರ್ದೊಳಗೆ ಏನಿತ್ತು ಅಂತಂದ್ರೆ ಒಬ್ಬ ಹಳ್ಳಿ ಹುಡುಗನ ಧೈರ್ಯದ ಬಗ್ಗೆ ಇತ್ತು. ಬ್ರೇವರಿ. ಬ್ರೇವರಿ ಅಂದ್ರೇನು, ಧೈರ್ಯ. ಆಮೇಲೆ ಧೈರ್ಯದ ಅಪೋಸಿಟ್ ಏನು, ಹೇಡಿ, ಕವಾರ್ಡ್. ನಾವು ಅಪೋಸಿಟ್ಸನ್ನು ಕಲ್ಕೋತೇವೆ ಈ ಪಾಠದೊಳಗೆ. ಚಾಲೆಂಜಸ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಈಗ ಈ ನ್ಯೂಸ್ ಪೇಪರ್ ಒಳಗೆ ಏನು ಸ್ವಾಮಿ ಅಪ್ಪ ಒಬ್ಬ ಹಳ್ಳಿ ಹುಡುಗನ ಬ್ರೇವರಿ ಬಗ್ಗೆ ಓದಿದ್ರಲ್ಲ, ತನ್ನ ಮಗನೂ ಧೈರ್ಯವಂತ ಆಗಬೇಕು, ದಿನ ಅಜ್ಜಿ ಜೊತೆ ಮಲ್ಕೋಬಾರ್ದು, ಪುಕ್ಲಾಗ್ತಾನವ, ಅವ್ನು ಧೈರ್ಯವಂತ ಆಗಬೇಕು. ಸಹಜವಾಗಿ ತಂದೆ ತಾಯಿಗಳಿಗೆ ಏನೋ ಇರ್ತೈತಿ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ಇರ್ತೈತಿ. ಹಂಗೆ ನ್ಯೂಸ್ ಪೇಪರ್ದೊಳಗೆ ಬಂದಂಥ ಧೈರ್ಯವಂತ ಹುಡುಗನ್ನ ಸ್ವಾಮಿಯವ್ರ ಅಪ್ಪ ಏನು ಮಾಡಿದ್ರು, ತನ್ನ ಮಗನಿಗೆ ಹೋಲ್ಸೋಕೆ ಶುರು ಮಾಡಿದರು. ಅದಕ್ಕೆ ಅವ್ನಿಗೆ ಏನಂದ್ರು, ಇವತ್ತಿನಿಂದ ನೀ ಅಜ್ಜಿ ಜೊತೆ ಮಕ್ಕೊಳ್ಳೋಂಗಿಲ್ಲ, ನೀವು ಒಬ್ಬ ಮಕ್ಕೋಬೇಕು, ಅದು ಎಲ್ಲಿ, ನನ್ನ ಆಫೀಸ್ ರೂಮೊಳಗೆ ಒಬ್ಬ ಮಕ್ಕೋಬೇಕು ಅಂತ ಹೇಳಿಬಿಟ್ರು. ಆಮೇಲೆ ಈ ಪಾಠದೊಳಗೆ ಸ್ವಾಮಿ ಇದ್ದವ ಏನಾಗ್ತಾನಂದ್ರೆ ಹೀರೋ ಆಗಿಬಿಡ್ತಾನೆ. ಅದು ಅವ ಬೇಕು ಅಂತ ಮಾಡಿಕೊಂಡದಲ್ಲ, ಬಟ್ ಅಚಾನಕ್ಕಾಗಿ ಅವ ಹೀರೋ ಆಗ್ತಾನೆ. ಈ ಪಾಠದೊಳಗೆ ಓದಿ ನಾವು ಕಲ್ಕೊಳ್ತೇವೆ ಯಾಕಾದ, ಹೆಂಗಾದ, ಯಾವ ಪರಿಸ್ಥಿತಿ ಒಳಗಾದ ಅಂಥೇಳಿ. ಬಟ್ ಹೀರೋ ಆದ್ಕೊಳ್ಳೆ ಎಲ್ಲರೂ ಏನು ಮಾಡ್ತಾರೋ, ಅಭಿನಂದಿಸ್ತಾರೆ. ಹೌದು, ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾರೋ. ಕಾಂಗ್ರ್ಯಾಚುಲೇಷನ್ಸ್ ಯಾರ್ಯಾರು ಹೇಳಿದರು ಅನ್ನೋದನ್ನು ಈ ಮೈಂಡ್ ಮ್ಯಾಪ್ ಒಳಗೆ ಹಾಕ್ಯನ್ನ. ಯಾರ್ಯಾರು ಸ್ವಾಮಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಿದರು, ಫಸ್ಟ್ ನಿಮ್ಮ ಮನಸ್ಸುಗಳಿಗೆ ಯಾರು ಬರ್ತಾರೋ, ಸ್ಕೂಲ್ಗೆ ಹೋಗ್ತಿದ್ದ 9 ವರ್ಷದ ಹುಡುಗಿದ್ದ, ಅದಕ್ಕೆ ಅವ್ನ ಕ್ಲಾಸ್ಮೇಟ್ಸ್ ಅವ್ನ ಕಾಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳನ್ನ ಹೆಂಗೆ ಹೇಳಿದರು, ಸಾ ಹಿಮ್ ವಿತ್ ರೆಸ್ಪೆಕ್ಟ್. ಅವ್ರಿಗೆ ಎಲ್ಲರೂ ಕಣ್ಣೊಳಗೆ ಸ್ವಾಮಿ ಬಗ್ಗೆ ಗೌರವ ಹೆಚ್ಚಾತು. ಆಮೇಲೆ ಟೀಚರ್ಸು, ಅವನ ಶಿಕ್ಷಕರು ಅವ್ರೇನು ಮಾಡಿದರು, ಪ್ಯಾಟೆಡ್ ಹಿಸ್ ಬ್ಯಾಕ್. ಇದು BACK ಆಗಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ. ಸೊ ಪ್ಯಾಟೆಡ್ ಹಿಸ್ ಬ್ಯಾಕ್ ಅಂದ್ರೇನು, ಹಿಂಗೆ ಶಬಾಷ್, ಭಾಳ ಒಳ್ಳೆ ಕೆಲಸ ಮಾಡಿದಿ, ಶಬಾಷ್ ಅಂಥೇಳಿ ಅವ್ನ ಬೆನ್ನ ಮೇಲೆ ಚಪ್ಪರಿಸಿದರು. ಹೆಡ್ ಮಾಸ್ಟರ್ ಏನಂದರು, ಹೀ ಈಸ್ ಅ ಟ್ರೂ ಸ್ಕೌಟ್. ಸ್ಕೌಟ್ ಅಂದರೆ ಯಾರು, ಸಮಾಜ ಸೇವೆ ಮಾಡೋನು, ಧೈರ್ಯವಂತ ಹುಡುಗ. ಇವ ಸ್ವಾಮಿ ಇದ್ದವ ಟ್ರೂ ಸ್ಕೌಟ್ ಅಂತ ಅವನ್ನ ಹೊಗಳಿದ್ರು. ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಇದೇನು ಕಳ್ಳನನ್ನು ಹಿಡಿದು ಕೊಟ್ಟಿರ್ತಾರಲ್ಲ, ಅವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ ಸ್ವಾಮಿನ ಅಪ್ಪ. ಆ ಸ್ವಾಮಿನ ಅಪ್ಪನ ಮುಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಏನು ಹೇಳ್ತಾರಂತಂದ್ರೆ ಸ್ವಾಮಿಗೆ, ಜಾಯಿನ್ ಪೊಲೀಸ್ ವೆನ್ ಗ್ರೋನ್ ಅಪ್ ಅಂತ ಹೇಳ್ತಾರೆ. ಎಷ್ಟು ಧೈರ್ಯವಂತ ಅದಿ ಸ್ವಾಮಿ, ನೀನು ದೊಡ್ಡ ಆದಮೇಲೆ ನೀನು ಪೊಲೀಸ್ ಫೋರ್ಸ್ ಜಾಯಿನ್ ಆಗಪ್ಪ, ನಮ್ಮಂಗೆ ನೀನು ಪೊಲೀಸ್ ಆಫೀಸರ್ ಆಗು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ನೆನಪಿಟ್ಕೊಂಡ್ಬಿಟ್ರೆ ಇಡೀ ಪಾಠವನ್ನು ನೆನಪಿಟ್ಕೊಳ್ಳೋಕೆ ನಿಮಗೆ ಭಯಂಕರ ಅನುಕೂಲ ಆಗ್ತೈತಿ. ಈ ಪಾಠವನ್ನು ಯಾರು ಬರೆದ್ರು ಅಂತಂದ್ರೆ RK ನಾರಾಯಣ್ ಅಂತ ನಾನು ನಿಮಗೆ ಹೇಳೀನಿ.
ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್ ಅಂದ್ರೆ ನೀವು ಅವ್ರದ್ದು ಪೂರ್ತಿ ಹೆಸರನ್ನು ನೆನ್ಪಿಟ್ಕೋಬೇಕು. ಅವ್ರ ಪೂರ್ಣ ಹೆಸರೇನು? ರಾಸಿಪುರಂ ಕೃಷ್ಣಸ್ವಾಮಿ ಅಯ್ಯರ್ ನಾರಾಯಣ ಸ್ವಾಮಿ. ಅವರು ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿಯವರೆಗೂ ಇದ್ದರು ಅಂತಂದ್ರೆ 10th October 1906ದಿಂದ 13th May 2001ವರೆಗೂ ಇದ್ದರು. ಆರ್ ಕೆ ನಾರಾಯಣ್ ವಾಸ್ ಹೈಲಿ ಅಕ್ಲೇಮ್ಡ್ ಇಂಡಿಯನ್ ರೈಟರ್. ಭಾಳ ಫೇಮಸ್ ಇದ್ರು ಅವರು. ಅಕ್ಲೇಮ್ಡ್ ಅಂದ್ರೇನು? ಹೆಸರುವಾಸಿ. ರೈಟರ್, ಇಂಡಿಯನ್ ರೈಟರ್, ಇಂಗ್ಲೀಷ್ ರೈಟರ್ ಅಲ್ಲ, ಇಂಡಿಯನ್ ರೈಟರ್. ವೈ? ಹೀ ಈಸ್ ಅನ್ ಇಂಡಿಯನ್. ಹೌದಿಲ್ಲ? ನಮ್ಮ ದೇಶದ ಪ್ರಜೆಗಳಿಗೆ ನಾವು ಏನಂತೀವಿ? ಇಂಡಿಯಾದ ಪ್ರಜೆಗಳಿಗೆ ಇಂಡಿಯನ್ಸ್ ಅಂತೀವಿ. ಸೊ ಆರ್ ಕೆ ನಾರಾಯಣ್ ವಾಸ್ ಅ ಇಂಡಿಯನ್ ರೈಟರ್, celebrated for his work set in the fictional town and Malgudi, which brought the nuances of small town India to a global audience. ಇವರು ಎದಕ್ಕೆ ಹೆಸರುವಾಸಿಯಾಗ್ಯಾರು ಅಂತಂದ್ರೆ ಫಿಕ್ಷನಲ್ ಅಂದ್ರೆ ಏನು? ಅದು ಖರೇನ ಇರುವುದಿಲ್ಲ, ಅದನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಫಿಕ್ಷನಲ್ ಅಂತಾರೆ. ಅವರು ಯಾವ ಒಂದು ಹಳ್ಳಿನ ಸೃಷ್ಟಿ ಮಾಡಿಕೊಂಡ್ರು ಅಂದ್ರೆ ಮಾಲ್ಗುಡಿ ಅನ್ನುವಂಥ ಒಂದು ಹಳ್ಳಿನ ಸೃಷ್ಟಿ ಮಾಡಿಕೊಂಡ್ರು. ಅದು ಸಣ್ಣ ಹಳ್ಳಿ ಆದ್ರೂ, ಒಂದು ನಮ್ಮ ಭಾರತ ದೇಶದೊಳಗೆ, ನಮ್ಮ ಕರ್ನಾಟಕದೊಳಗೆ ಒಂದು ಸಣ್ಣ ಹಳ್ಳಿ ಆದ್ರೂ ಅದನ್ನು ಜಗತ್ತಿನಾದ್ಯಂತ ಪ್ರಸಿದ್ಧ ಆಗುವಂಗೆ ಅವರು ತಮ್ಮ ಸ್ಟೋರೀಸ್ ಮೂಲಕ ಮಾಡಿದರು. ಆಮೇಲೆ he is considered one of the pioneers of Indian English literature, known for his simple, humorous and insightful writing style. ಅವರು ಯಾವುದಕ್ಕೆ ಹೆಸರುವಾಸಿಯಾಗ್ಯಾರು ಅಂತಂದ್ರೆ ಅವ್ರು ಏನು ಮಾಡಿದರು? ಅವರು ಪಯೋನಿಯರ್ಸ್ ಅಂದ್ರೆ ಲೀಡಿಂಗ್, ಎಲ್ಲರನ್ನೂ ಲೀಡ್ ಮಾಡುವಂಥವ್ರಿಗೆ ಪಯೋನಿಯರ್ ಅಂತಾರೆ, ಲೀಡರ್ಸಿಗೆ ಪಯೋನಿಯರ್ಸ್ ಅಂತಾರೆ. ಅವ್ರು ಹೆಂಗಿದ್ರು, ಅವ್ರು ಇಂಗ್ಲೀಷ್ ಹೆಂಗೆ ಬರವಣಿಗೆ ಇತ್ತು ಅಂತಂದರೆ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಭಾಳ ಸಿಂಪಲ್, ಯಾರು ಓದಿದ್ರು ಅವ್ರಿಗೆ ಅರ್ಥ ಆಗುವಂಥ ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ ಬರಿತಿದ್ರು. ಆಮೇಲೆ ಹ್ಯೂಮರಸ್ ಅಂದ್ರೇನು? ಸೀರಿಯಸ್ ಇರ್ತಿರ್ಕಿಲ್ಲ ಅವ್ರ ಬರವಣಿಗೆ, ಏನು ಒಂದು ಹಾಸ್ಯಾಸ್ಪದವಾಗಿ ಇರ್ತಿದ್ದು. ಹ್ಯೂಮರಸ್ ಅಂದ್ರೇನು? ಹಾಸ್ಯಾಸ್ಪದವಾಗಿ ಅವರ ಕಥೆಗಳು ಆಗಿರ್ಬೋದು, ಕಾದಂಬರಿಗಳು ಆಗಿರ್ಬೋದು, ಅಥವಾ ಒಂದು ನಾಟಕ ಆಗಿರಬಹುದು, ಅಥವಾ ಒಂದು ಪಿಕ್ಚರ ಆಗಿರ್ಬೋದು. ದ ಗೈಡ್ ಅಂತೇಳಿ ಒಂದು ಪಿಕ್ಚರ್ ಐತಿ, ಅದರೊಳಗೆ ಹಾಸ್ಯಾಸ್ಪದವನ್ನು ಅವರು ಅಳವಡಿಸ್ಕೊತಿದ್ರು. ಆ್ಯಂಡ್ ಇನ್ಸೈಟ್ಫುಲ್ ಅಂದ್ರೇನು? ಭಾಳ ಆಳವಾಗಿ ವಿಷಯದ ಬಗ್ಗೆ ತಿಳುವಳಿಕೆ ಹೇಳ್ಕೊಡುವಂಥ ರೈಟಿಂಗ್ ಸ್ಟೈಲು ಅವ್ರದ್ದಾಗಿತ್ತು. ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ನಾನು ನಿಮಗೆ ಆ ಹೀರೋ ಪಾಠದಲ್ಲಿ ಏನೇನು ಕಲಿತೀರಿ, ಅದರೊಳಗೆ ಬರುವಂಥ ಮೇನ್ ಕ್ಯಾರೆಕ್ಟರ್ಸ್ ಯಾವವು, ಅದನ್ನು ಬರೆದಂಥ ಏನು ಆರ್ ಕೆ ನಾರಾಯಣ್, ಈ ಪದ್ಯವನ್ನು ಬರೆದಂಥ ಲೇಖಕ ಆರ್ ಕೆ ನಾರಾಯಣ್ ಅವ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಇದನ್ನೆಲ್ಲ ತಾವು ನೆನಪಿಟ್ಕೋಬೇಕು. ಆಮೇಲೆ ಇನ್ನು ಮುಂದೆ ನಾನು ನಿಮಗೆ ಪಾಠ ಶುರು ಮಾಡ್ತೇನೆ. ವಿದ್ಯಾರ್ಥಿಗಳೇ, ಈಗ ನಾವು ಫಸ್ಟ್ ಲೆಸನ್ನಿಗೆ ಏನಂತಾರು? ಪ್ರೋಸ್. ಪದ್ಯಗಳಿಗೆ ಏನಂತಾರು? ಪೋಯೆಟ್ರಿ. ಓಕೆ, ಫಸ್ಟ್ ಪ್ರೋಸ್ ಯೂನಿಟ್ 1. ಬಿಫೋರ್ ಯು ರೀಡ್, ಈ ಪಾಠದೊಳಗೆ ನಾವು ಏನು ಕಲಿತೀವಿ ಅಂತಂದ್ರೆ, ಐ ವಾಸ್ ಟೀಚಿಂಗ್ ಮೈ 8-year-old son Siddharth about living and non-living things. I then asked him to tell me 5 important features of living things. He promptly told me that living things breathe, feel, move and grow old and die. One more, I said, and it looked like he couldn't remember. Forget, he finally added. I smiled. Questions. Can you guess why I smiled? ಮಕ್ಕಳೇ, ಈಗ ನೀವು ಲಕ್ಷ್ಯ ಕೊಡಬೇಕಾದಂಥದ್ದು ಇಲ್ಲಿ ಒಂದು ಸಿಂಗಲ್ ಲೆಟರ್ ಐತಲ್ಲ, ಐ, ಅದರ ಕಡೆ. ಐ ವೆನ್ ಸ್ಟ್ಯಾಂಡ್ ಸಿಂಗಲ್ ಆ್ಯಕ್ಟ್ಸ್ ಆ್ಯಸ್ ಫಸ್ಟ್ ಪರ್ಸನ್ ಪ್ರನೌನ್. ಅದಕ್ಕೆ ಯಾವತ್ತಿದ್ರೂ ಅದು ಕ್ಯಾಪಿಟಲ್ ಲೆಟ್ರ್ ಒಳಗನೆ ಇರಬೇಕು. ಯಾಕೆ ಸ್ಮೈಲ್ ಮಾಡಿದರು ಅಂದ್ರೆ, ಆಟ್ ಹಿಸ್ ಇಗ್ನೊರೆನ್ಸ್, ಫಾರ್ಗೆಟ್ಫುಲ್ನೆಸ್ ಇನ್ ಜನರಲ್, ರೆಡಿ ವಿತ್, ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಒನ್. ಯಾವುದಿರ್ಬೋದು ಇದ್ರೊಳಗೆ? ಫಾರ್ಗೆಟ್ಫುಲ್ನೆಸ್ ಇನ್ ಜನರಲ್ ಅಂತ ಇರ್ಬೋದು. ಮರ್ತಾನೆ, ಸಹಜವಾಗಿ ಮರ್ತಾನೆ. ಓಕೆ, ನಿಮ್ಮ ಪ್ರಕಾರ ಏನು ಮರ್ತಾನೆ ಹೇಳ್ರಿ?
ಲಿವಿಂಗ್ ಥಿಂಗ್ಸಿಗೆ ಏನೇನು ಇರ್ತಾವೆ? ಬ್ರೀದ್, ಫೀಲ್, ಮೂವ್, ಗ್ರೋ ಓಲ್ಡ್ ಆ್ಯಂಡ್ ಡೈ. ಮತ್ತೊಂದು ಏನಿರ್ತೈತಿ? ರಿಪ್ರೊಡಕ್ಷನ್. ಇಸ್ ಇಟ್ ನಾಟ್? ಓಕೆ. ಈಗ now read the story how a child become a hero overnight. ಒಂದೇ ಒಂದು ದಿನ ರಾತ್ರಿ ಒಳಗಾಗಿ ಒಬ್ಬ ಸಣ್ಣ ಮಗು ಹೆಂಗೆ ಒಬ್ಬ ಹೀರೋ ಆದ. ಹೀರೋ ಅಂದರೆ ಯಾರು? ಎಕ್ಸ್ಟ್ರಾರ್ಡ್ನರಿ ಕೆಲಸ ಮಾಡುವವ, ಒಳ್ಳೆ ಕೆಲಸ ಮಾಡುವವ. ಹೌದು. ಈ ಸಣ್ಣ ಮಗು ಅಂಥದ್ದು ಏನು ಅಷ್ಟು ದೊಡ್ಡ ಘನ ಕಾರ್ಯ ಮಾಡಿದ ಅಂಥೇಳಿ ರಾತ್ರೋರಾತ್ರಿ ಒಬ್ಬ ದೊಡ್ಡ ನಾಯಕನಾದ ಅಂಥೇಳಿ ನಾವು ಈ ಪಾಠದೊಳಗೆ ನೋಡಿ ಕಲಿಯೋಣ. ಅ ಹೀರೋ. ಹೀರೋ ಅಂದರೆ ಯಾರು? ನಾಯಕ. ಅ ಹೀರೋ ಅಂದ್ರೆ ಯಾರು? ಒಬ್ಬ ನಾಯಕ. ಯಾರ ಬಗ್ಗೆ ಮಾತಾಡ್ತೀವಿ? ಸ್ವಾಮಿ. ರಾತ್ರೋರಾತ್ರಿ ಸ್ವಾಮಿ ಹೆಂಗೆ ಒಂದು ನಾಯಕನಾಗಿಬಿಟ್ಟ ಅನ್ನೋದನ್ನ ಈ ಪಾಠದೊಳಗೆ ಕಲಿಯೋಣ. ಫಾರ್ ಸ್ವಾಮಿ, events took an unexpected turn. Father looked over the newspaper he was reading under the hall lamp and said, "Swami, listen to this. News has been received about the bravery of a village lad who, while returning home by the jungle path, came face to face with a tiger. The paragraph described the fight the boy had with the tiger and his fight up the tree where he stayed half a day till some people came that way and killed the tiger." ಈಗ ನೋಡ್ರಿ, ಸ್ವಾಮಿಗೆ ಏನಾಯ್ತು? ಅನ್ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟೆಡ್, ಇಲ್ಲಿ ನೋಡ್ರಿ, ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್. expected, unexpected. ಏನಂತೀರಿ ಇವಕ್ಕೆ? ಎಂಟೋನಿಮ್ಸ್. ಎಂಟೋನಿಮ್ಸ್ ಅಂದ್ರೆ ಏನು? ಅಪೋಸಿಟ್ಸ್. ಎಕ್ಸ್ಪೆಕ್ಟೆಡ್ ಅಂದರೆ ಏನು? ನಾವು ಏನೋ ನಿರೀಕ್ಷೆ ಮಾಡ್ತಿರ್ತೀವೋ ಅದು ಆಗ್ತೈತಿ. ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಅನಿರೀಕ್ಷಿತವಾಗಿ ಸ್ವಾಮಿಗೆ ಏನಾಯ್ತು? ಎಲ್ಲ ಏನು ಇವೆಂಟ್ಸ್ ಅಂತಂದ್ರೆ ಅವನ ದಿನಚರಿ ಒಳಗಿನ ಬದಲಾವಣೆ ಆಗಿಬಿಡ್ತು. ಅನಿರೀಕ್ಷಿತವಾಗಿ ಬದಲಾವಣೆ ಆಗಿಬಿಡ್ತು. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್. ಕೈಯೊಳಗೆ ಸ್ವಾಮಿನ ಅಪ್ಪ ಏನು ಮಾಡತ್ತಿದ್ದ? ಒಂದು ನ್ಯೂಸ್ ಪೇಪರ್ ಓದಾತಿದ್ದ. ಕೈಯೊಳಗೆ ಹಿಂಗೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಓದಾತಿದ್ದ. ಸ್ವಾಮಿನೂ ಅಲ್ಲೇ ಕುಂತಿದ್ದ. ಒಮ್ಮಿಗೆ ಏನು ಮಾಡಿದ? ತಂದೆ ನ್ಯೂಸ್ ಪೇಪರ್ದಿಂದ ತಲೆ ಎತ್ತಿ ಸ್ವಾಮಿಗೆ ನೋಡಿದ. ನೋಡಿ ಏನು ಹೇಳ್ದ ಅಂತಂದ್ರೆ, ಸ್ವಾಮಿ, ಲಿಸನ್ ಟು ದಿಸ್. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ಲ್ಯಾಡ್ ಅಂದ್ರೇನು? ಲ್ಯಾಡ್ ಅಂದ್ರೆ ಸಣ್ಣ ಹುಡುಗ. ನಿಮಗೆ ಗೊತ್ತೈತಲ್ಲ, ಸ್ತ್ರೀಲಿಂಗ, ಪುಲ್ಲಿಂಗ ಗೊತ್ತೈತಲ್ಲ, ಸ್ತ್ರೀಲಿಂಗ ಪುಲ್ಲಿಂಗ ಗೊತ್ತೈತಲ್ಲ. ಲ್ಯಾಡ್ ಅಂದ್ರೆ ಸಣ್ಣ ಹುಡುಗನಿಗೆ, ಸಣ್ಣ ಹುಡುಗ. ಎಷ್ಟು ವರ್ಷದವ ಇದ್ದ? ಅವು ಭಾಳ ಅಂದ್ರೆ 9-10 ವರ್ಷದವ ಇದ್ದ. ಯಾರು? ಈ ನ್ಯೂಸ್ ಪೇಪರ್ದೊಳಗೆ ಬಂದಿತ್ತಲ್ಲ ಯಾವ ಹುಡುಗನ ಬಗ್ಗೆ, ಅವ ಲ್ಯಾಡ್. ಅದ ಒಂದು ಹುಡುಗಿ ಇದ್ಲು ಅಂತಂದ್ರೆ ವೊಕ್ಯಾಬ್ಯುಲರಿ ಕಲಿತೇವೆ ಅಂತ ಹೇಳಿಲ್ಲ. ಹುಡುಗಿ ಇದ್ರೆ ಏನಂತೇವಿ? ಲ್ಯಾಸ್. ಲ್ಯಾಡ್, ಲ್ಯಾಸ್. ಇದು ಮಸ್ಕ್ಯುಲೈನ್ ಜೆಂಡರ್, ಮಸ್ಕ್ಯುಲೈನ್. ಇದು ಫೆಮಿನೈನ್, ಫೆಮಿನೈನ್ ಜೆಂಡರ್. ಓಕೆ. ಲ್ಯಾಡ್, ಲ್ಯಾಸ್. ಏನಾಯ್ತು? ಈ ಲ್ಯಾಡ್ ಏನು ಮಾಡಿದ್ದ? ಹಿ ಕೇಮ್ ಫೇಸ್ ಟು ಫೇಸ್. ಈಗ ನೋಡ್ರಿ, ಫೇಸ್ ಟು ಫೇಸ್ ಅಂದ್ರೇನು? ಅಗದಿ ಮುಖದ ಮುಂದೆ ಬಂತು, ಹತ್ತಿರ ಬಂತು. ಏನು? ಟೈಗರ್ ಮುಖದ ಮುಂದೆ ಬಂದು ನಿಂತು. ಸೊ ಆ ಹುಡುಗ ಏನು ಮಾಡಿದ? ಧೈರ್ಯದಿಂದ ಆ ಹುಲಿನ ಎದುರಿಸಿದ, ಅದ್ರ ಜೊತೆ ಸೆಣಸಾಡಿದ. ಅಷ್ಟೇ ಅಲ್ಲದೆ, ಅಷ್ಟು ಸಣ್ಣ ಮಗು, ಅಷ್ಟೇ ಅಲ್ಲದೆ ಏನು ಮಾಡಿದ? ಹೆದರಿ ಓಡಿ ಹೋಗಲಿಲ್ಲ, ಹೆದರಿ ಹುಲಿ ಕೈಯಾಗ ಸಿಕ್ಕಿ ಸಾಯಲಿಲ್ಲ. ಅದು ತನ್ನ ಶಕ್ತಿ ಮೀರಿದ್ದ ಐತಿ ಅಂತ ಗೊತ್ತಾದ ತಕ್ಷಣ ಗಿಡ ಏರಿ ಒಂದು ಕೊಂಬೆ ಮೇಲೆ ಕುಂತು ಬಿಟ್ಟ. ಎಷ್ಟೊತ್ತು ಕುಂತ?
ನಿಮಿಷ, ಅರ್ಧ ತಾಸಲ್ಲ, ಅರ್ಧ ದಿನ, ಹಾಫ್ ಡೇ ಅಂದ್ರೇನು? ಮುಂಜಾನೆ ಸಂಚನಕ 12 ತಾಸು ಅಂತಂದ್ರೆ ಒಂದು 6 ತಾಸುವರೆಗೂ ಕುಂತ ಗಿಡದ ಮೇಲೆ. ಎಲ್ಲಿವರೆಗೂ ಕುಂತ ಅಂತಂದ್ರೆ ಹಳ್ಳಿ ಜನ ಬಂದು ಕೆಲವು ಜನ ಆ ಹುಲಿನ ಹೊಡೆದು ಸಾಯಿಸುವವರೆಗೂ ಗಿಡದ ಮೇಲೆ ಏರ್ ಕುಳಿತಿದ್ದ. ಎಷ್ಟು ಧೈರ್ಯವಂತ ಅವ. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ನ್ಯೂಸ್ ಪೇಪರ್ ಒಳಗೆ ಏನಿತ್ತು ಆ ಪ್ಯಾರಾಗ್ರಾಫ್ ಒಳಗೆ ಅಂತಂದ್ರೆ, ಆ ಹುಡುಗ ಎಷ್ಟು ಧೈರ್ಯದಿಂದ ಹುಲಿ ಜೊತೆ ಸೆಣಸಾಡಿದ, ಸಾವನ್ನು ಗೆದ್ದು ಬಂದ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇತ್ತು. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್? Swami said, I think he must have been a very strong and grown-up person, not a boy at all. How could a boy fight a tiger? You think you are wiser than the newspaper? Father sneered. A man may have the strength of an elephant and yet be a coward, whereas another may have the strength of a straw, but if he has a courage, he can do anything. Courage is everything. Strength and age are not important. Swami disputed the theory. How can it be? How can it be, Father? Suppose I have all the courage, what could I do if a tiger should attack me? Leave alone strength. Can you prove you have courage? Let me see if you can sleep alone tonight in my office room. ನೋಡ್ರಿ, ಈ ಸೆಕೆಂಡ್ ಪ್ಯಾರಾಗ್ರಾಫ್ ಒಳಗೆ ಏನು ಆಯ್ತು ಅಂತಂದ್ರೆ, ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಲಿ ಆ್ಯಂಡ್ ಆಸ್ಕ್ಡ್. ಓದಿದ್ರು ನ್ಯೂಸ್ ಪೇಪರ್ದೊಳಗೆ, ಹಿಂಗಿಂಗ ಒಬ್ಬ ಸಣ್ಣ ಹುಡುಗ ಹುಲಿನ ಎದುರಿಸಿದ, ಧೈರ್ಯದಿಂದ ಎದುರಿಸಿದ, ಸರೆಂಡರ್ ಆಗಲಿಲ್ಲ, ಸೋಲು ಒಪ್ಕೊಳ್ಳಿಲ್ಲ. ಇದನ್ನೆಲ್ಲ ಓದಿದ್ರ ನಂತರ ತಂದೆ ಇದ್ದವ್ರು ಸ್ವಾಮಿಗೆ ಏನು ಕೇಳಿದರು, ಏನಂದರು ಅಂತಂದ್ರೆ, ಇದ್ರ ಬಗ್ಗೆ ನೀ ಏನು ಹೇಳ್ತಿ ಅಂತ ಕೇಳಿದರು. ಈಗ ತಂದೆ ತಾಯಿಯವ್ರಿಗೆ ಏನು ಇರ್ತೈತಿ ಅಂತಂದ್ರೆ, ಯಾವುದೋ ಒಬ್ಬ ಹುಡುಗ ಭಾಳ ಧೈರ್ಯಶಾಲಿಯಾಗಿ ಒಂದೇನೋ ಹೀರೋ ಆಗಿಬಿಟ್ಟಾನು ಅಂತಂದ್ರೆ ತಮ್ಮ ಮಕ್ಕಳನ್ನೂ ಅವನ ಜೊತೆ ಕಂಪೇರ್ ಮಾಡೋ ಸ್ವಭಾವ ಸಹಜ. ಕಂಪೇರ್ ಮಾಡ್ತಾರೆ, ನನ್ನ ಮಗನೂ ಹಿಂಗಾಗಬೇಕಲ್ಲ ಅಂತ ಕಂಪೇರ್ ಮಾಡ್ತಾರೆ. ಅದಕ್ಕೇನಂದ್ರು, ಈ ವಿಷಯದ ಬಗ್ಗೆ ನೀ ಏನು ಹೇಳ್ತೀವಿ ಸ್ವಾಮಿ ಅಂಥೇಳಿ ಸ್ವಾಮಿಯಿಂದ ಫಾದರ್ ದಿಟ್ಟಿಶ್ ನೋಡಿದರು. ಫಿಕ್ಸ್ಲಿ ಅಂದ್ರೇನು, ಅವನ್ನ ದಿಟ್ಟಿಶ್ ನೋಡಿದರು. ಅವನದು ಏನು ಎಕ್ಸ್ಪ್ರೆಷನ್ಸ್ ಕೊಡ್ತಾನವ, ಏನು ಹೇಳ್ತಾನೋ ಅಂತ ತಿಳ್ಕೊಂಡು. ಸ್ವಾಮಿ ಏನಂದ್ಬಿಟ್ಟ ಅಂತಂದ್ರೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಎಟ್ ಆಲ್ ಅಂದ್ಬಿಟ್ಟ. ತಂದೆ ಹೇಳಾಕತ್ತಾರ, ಒಂದು ಸಣ್ಣ ಹುಡುಗ ಹುಲಿ ಜೋಡಿ ಸೆಣಸಾಡಿದ, ಧೈರ್ಯದಿಂದ ಅದನ್ನು ಎದುರಿಸಿದ ಅಂತ ಹೇಳಬೇಕಾದಾಗ, ಇಲ್ಲ ಅವ್ನು ಸಣ್ಣ ಹುಡುಗ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಬಹುಶಃ ವಯಸ್ಕ ಇರ್ಬೋದು, ದೊಡ್ಡವ ಇರ್ಬೋದು, ಭಾಳ ಬಲಶಾಲಿ ಇರ್ಬೋದು, ಸಣ್ಣ ಹುಡುಗಂತೂ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟ ತಂದೆಗೆ. ಆವಾಗ ನಿಮಗೂ ಎಷ್ಟೋ ಸಂದರ್ಭದೊಳಗೆ ನಿಮ್ಮ ತಂದೆ ತಾಯಿ ಏನೋ ಹೇಳಬೇಕಾದಾಗ ನೀವು ತಪ್ಪು ಹೇಳಕತ್ತೀರಿ ಅಂತಂದ್ರೆ ಅವರು ಸಿಟ್ಟಿ ಕೇಳೋದು ಸಹಜ. ಯಾಕಂದ್ರೆ ದೊಡ್ಡವರು ನಾವು ಕರೆನೇ ಮಾತಾಡ್ತಿರ್ತೇವೆ, ನಾವು ಯಾವತ್ತು ರೈಟ್ ಇರ್ತೇವೆ ಅನ್ನೋವಂಥದ್ದು ಇರ್ತೈತಿ. ಈಗ ಏನಂದರು ಅವರಪ್ಪ, ಓ ದೊಡ್ಡವ ಇರ್ಬೋದು ಅಂತ ಹೇಳಕತ್ತೀನಿ, ನಾನು ನ್ಯೂಸ್ ಪೇಪರ್ದೊಳಗೆ ಬಂದದ್ದೇನು ಸುಳ್ಳೈತಿ? ನ್ಯೂಸ್ ಪೇಪರ್ದವ್ರು ಸುಳ್ಳು ಪ್ರಿಂಟ್ ಮಾಡ್ಯಾರ ಇದನ್ನೆಲ್ಲ ಅಂತ ಕೇಳ್ತಾರೆ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಇಲ್ಲಿ ನೋಡ್ರಿ, ವೈಸರ್ ಅಂದ್ರೆ ಇಲ್ಲಿ ನೋಡ್ರಿ, ವೈಸರ್ ವೈಸ್, ವೈಸೆಸ್ಟ್. ಏನಿವು ವೈಸರ್, ವೈಸೆಸ್ಟ್ ಏನಿವು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ವೈಸರ್ ಯಾವ ಡಿಗ್ರಿ ಆಫ್ ಕಂಪ್ಯಾರಿಸನ್? ಕಂಪ್ಯಾರೇಟಿವ್, ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್. ನೋಡ್ರಿ, ವೊಕ್ಯಾಬ್ಯುಲರಿ ಕಲಿಯಾಕತ್ತೇವೆ ನಾವು ಇಲ್ಲಿ. ಏನೇನು ಕಲ್ತು? ಅಪೋಸಿಟ್ಸ್ ಕಲ್ತು,
ಫೆಮಿನೈನ್ ಜೆಂಡರ್ ಮಸ್ಕ್ಯುಲೈನ್ ಜೆಂಡರ್ ಕಲಿತು ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕಲಿಯಾಕತ್ತೀವಿ, ಹೌದಿಲ್ಲ? ಇದನ್ನೆಲ್ಲ ನೆನ್ಪಿಟ್ಕೋಬೇಕು ನೀವು. ಏನಾತೀಗ? ವೈಸರ್. ನಿನ್ನಷ್ಟಕ್ಕೆ ನೀ ಏನಂತ ತಿಳ್ಕೊಂಡು ಸ್ವಾಮಿ, ನೀ ನ್ಯೂಸ್ ಪೇಪರ್ದವ್ರಿಗಿಂತ ಹೆಚ್ಚು ಶಾಣೆ ಅದನ್ನಂತ ತಿಳ್ಕೊಂಡು ಅಂತ ಅವ್ರ ತಂದೆ ಅವನ್ನ ಪ್ರಶ್ನೆ ಮಾಡ್ತಾರೆ. ಹೌ ಕೂಡ ವಾಟ್ ಯು ಸೇ ಸ್ನಿಯರ್ಡ್ ಅಂದರೆ ಏನು? ಸಿಟ್ಟಿನಿಂದ ಮಾತಾಡಿದ್ರು. ಸ್ನಿಯರ್ಡ್ ಅಂದರೆ ಏನು? ಇಲ್ಲದ ನೋಡಿ. ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ. ಕೈಂಡ್, ಅನ್ಕೈಂಡ್. ಕೈಂಡ್ ಅಂದರೆ ಏನು? ಭಾಳ ಸೌಮ್ಯವಾಗಿ. ಅನ್ಕೈಂಡ್ ಅಂದ್ರೇನು? ಭಾಳ ರೂಢಾಗಿ ಮಾತಾಡೋದು. ಏನಂದ್ರೆ, ಓ ನೀ ಏನು ನ್ಯೂಸ್ ಪೇಪರ್ದವ್ರಿಗಿಂತ ಹೆಚ್ಚು ಶಾನೆ ಅಂತ ತಿಳ್ಕೊಂಡ್ಬಿಟ್ಟೆ ಏನು ಅಂಥೇಳಿ ಅವನಿಗೆ ರೂಢಾಗಿ ಮಾತಾಡಿದ್ರು ಅವ್ರ ಫಾದರ್. ಆಮೇಲೆ ಅ ಮ್ಯಾನ್, ಅವ್ರ ತಂದೆ ಏನು ಹೇಳ್ತಾರೆ ನೋಡ್ರಿ, ಅ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಅ ಕವಾರ್ಡ್. ಒಬ್ಬ ಮನುಷ್ಯ ಆನೆಯಷ್ಟು ಶಕ್ತಿ ಇರ್ಬೋದು ಅವನ ಹತ್ರ, ಅಂದರೂ ಅವ ಏನಾಗಿರ್ಬೋದು? ಹೇಡಿಯಾಗಿರ್ಬೋದು ಅಂತ ಹೇಳ್ತಾರೆ. ಆನೆಯಷ್ಟು ಶಕ್ತಿ ಇದ್ರೂ ಅವ ಹೇಡಿಯಾಗಿರ್ತಾನೆ. ಅದೇ ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರಾ ಅಂದರೆ ಏನು? ಹುಲ್ಲು ಕಡ್ಡಿ. ಅವನ ಹತ್ರ ಶಕ್ತಿ ಹುಲ್ಲು ಕಡ್ಡಿ ಅಷ್ಟೇ ಇರ್ಬೋದು, ಆದರೂ ಅವ ಏನಿರ್ತಾನೋ ಭಾಳ ಧೈರ್ಯವಾನ ಇರ್ತಾನೋ ಅಂತ ಹೇಳ್ತಾರೆ. ಹೀ ಕ್ಯಾನ್ ಡೂ ಎನಿಥಿಂಗ್. ಇಷ್ಟು ಪಡಕಿದ್ರೂ ಆನೆಯಂಥ ಇದು ದೊಡ್ಡ ಆಕಾರ ಇದ್ದ ಮನುಷ್ಯನೂ ಧೈರ್ಯ ಇರಾಕಿಲ್ಲ ಆದಿತ್ತು. ಒಂದು ಸಣ್ಣ ಹುಲ್ಲು ಕಡ್ಡಿ ಅಂತ ಬಡಕಲ್ ಮನುಷ್ಯಾಗ ಬಹಳಷ್ಟು ಧೈರ್ಯ ಇರ್ಬೋದು ಅಂತ ಹೇಳ್ತಾನೆ. ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ 3 ಶಬ್ದಗಳು ಬಂದಾವ. ಕರೇಜ್, ಸ್ಟ್ರೆಂತ್, ಏಜ್. ಇಲ್ಲಿ ನೋಡ್ರಿ ಏನೇನು ಬಂದಾವು? ಕರೇಜ್, ಸ್ಟ್ರೆಂತ್, ಏಜ್. ಇವು 3 ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತಾರೋ ಸ್ವಾಮಿನ ತಂದೆ? ಧೈರ್ಯ, ಶಕ್ತಿ, ವಯಸ್ಸು. ಈ 3 ಯಾವುದು ಇಂಪಾರ್ಟೆಂಟು? ಧೈರ್ಯ ಮುಖ್ಯ. ಸ್ವಾಮಿ ತಂದೆ ಪ್ರಕಾರ ಯಾವುದು ಮುಖ್ಯ? ಧೈರ್ಯ ಮುಖ್ಯ ಅಂತ ಹೇಳ್ತಾರೆ. ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೋ? ಶಕ್ತಿ, ವಯಸ್ಸು ಮುಖ್ಯ ಅಲ್ಲ, ಧೈರ್ಯ ಮುಖ್ಯ ಅಂತ ಹೇಳ್ತಾರೆ. ಆದರೆ ಸ್ವಾಮಿ ಇದಕ್ಕೆ ಒಪ್ಪುವುದಿಲ್ಲ. ಡಿಸ್ಪ್ಯೂಟ್ ಅಂದ್ರೇನು? ಒಪ್ಪಿಗೆ ಸೂಚಿಸುವುದಿಲ್ಲ. ನಿಮ್ಮ ಪ್ರಕಾರ ಏನು ಸ್ಟ್ರೆಂತ್ ಮತ್ತು ಏಜ್ ನೀವು ಮ್ಯಾಟ್ರ್ ಆಗೋದಿಲ್ಲ ಅಂತಿರಲ್ಲ, ನಾ ಇದಕ್ಕೆ ಒಪ್ಪಂಗಿಲ್ಲ ಅಂತ ನಾವು. ಹೌ ಕ್ಯಾನ್ ಇಟ್ ಬಿ ಫಾದರ್? ಮರುಪ್ರಶ್ನೆ ಹಾಕ್ತಾನೆ ತಂದೆಗೆ. ನೀವಂತೀರಿ ಧೈರ್ಯ, ಶಕ್ತಿ, ವಯಸ್ಸದೊಳಗೆ ಧೈರ್ಯ ಮುಖ್ಯ ಅಂತೀರಿ, ನೀವು ಹೆಂಗೆ ಹೇಳ್ತೀರಿ ಇದನ್ನು ಅಂತ ಕೇಳ್ತಾನೆ. ಸಪೋಸ್ ಈಗ ಹೇಳ್ತಾನೆ, ಸಪೋಸ್ ಓಕೆ, ಐ ಹ್ಯಾವ್ ಆಲ್ ದ ಕರೇಜ್, ನನ್ನ ಹತ್ರ ಫುಲ್ಲು ಧೈರ್ಯ ಐತಿ. ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ನಾ ಅದೇನಿ 9 ವರ್ಷದ ಹುಡುಗ, ಒಂದು ಹುಲಿ ಬಂದು ನನ್ನ ಅಟ್ಯಾಕ್ ಮಾಡ್ತು, ನನ್ನ ಹತ್ರ ಧೈರ್ಯ ಐತಿ. ಅವಾಗ ನಾ ಏನು ಮಾಡ್ಬೋದು? ಏನಾರ ಮಾಡೋಕ್ಕೆ ಸಾಧ್ಯತೆ ಹೇಳ್ರಿ. ನಾನು ಇಷ್ಟು ಸಣ್ಣ ಅದೇನಿ, ನನ್ನ ಹತ್ರ ಧೈರ್ಯ ಐತಿ, ಆದರೆ ಶಕ್ತಿ ಇಲ್ಲ, ನಾವು ವಯಸ್ಸಿಲ್ಲ, ನಂದು 9 ವರ್ಷದವನೇನು ರೀ ನಾ ಅಂತ ಹೇಳ್ತಾನೆ. ಅವಾಗ ಅವ್ರ ತಂದೆ ಏನಂತಾರೆ ನೋಡ್ರಿ, ಆಯ್ತಪ್ಪ ನಿಂದು ಶಕ್ತಿನೂ ಬಿಡು, ಆದ್ರೆ ನೀ ಏನು ಪ್ರೂವ್ ಮಾಡಬೇಕು ನನಗೀಗ? ಹಿಡ್ಕೊಂಬಿಟ್ರು ಅವ್ರ ತಂದೆ. ನಿನಗೆ ಧೈರ್ಯ ಐತೆ ಅನ್ನೋದು ಒಂದು ಪ್ರೂವ್ ಮಾಡಿ ನನಗೆ ಸಾಕಂತ ಹೇಳ್ತಾರೆ. ಅದು ಹೆಂಗೆ ನಿನಗೆ ಧೈರ್ಯ ಐತೆ ಅಂತ ಹೆಂಗೆ ಪ್ರೂವ್ ಮಾಡಂತ ಹೇಳ್ತಾರೋ? ಹೋಗಿ ಯಾವುದೋ ಒಂದು ಕಾಡಿನೊಳಗೆ ಸಿಂಹ ಹುಲಿ ಜೋಡಿ ಸೆಣ್ಸಾಡ ಅಂತ ಹೇಳೋದಿಲ್ಲ ಅವ್ರು ಏನು ಹೇಳ್ತಾರೋ ಅಂತಂದ್ರೆ, ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನಿನಗೆ ಧೈರ್ಯ ಐತಂತ ನನಗೆ ತೋರಿಸ್ಕೊಡು ಸಾಕು ಸ್ವಾಮಿ. ನೀ ಏನು ಮಾಡು, ದಿನ ನಿಮ್ಮ ಅಜ್ಜಿ ಬಾಜುಕ್ಕೆ ಮಕ್ಕೋತಿಯಲ್ಲ ನೀನು, ಹಾಂ, ಯು ಸ್ಲೀಪ್ ಬಿಸೈಡ್ ಯುವರ್ ಗ್ರ್ಯಾನಿ ಎವ್ರಿ ಡೇ, ಸೊ ಪ್ರೂವ್ ಮೀ ದ್ಯಾಟ್ ಯು ಹ್ಯಾವ್ ದ ಕರೇಜ್ ಬೈ ಸ್ಲೀಪಿಂಗ್ ಆಲ್ ಅಲೋನ್ ಇನ್ ಮೈ ಆಫೀಸ್ ರೂಮ್ ಟು ನೈಟ್.
ಟುನೈಟ್ ಅಂದ್ರೇನು, ಇವತ್ತು ರಾತ್ರಿ ನೀ ಏನು ಮಾಡಬೇಕು, ನಿನಗೆ ಧೈರ್ಯ ಐತಿ ಅಂತ ತೋರಿಸ್ಕೊಡಕ್ಕೆ ಒಬ್ಬ ನೀ ಏನು ಮಾಡಬೇಕು, ನನ್ನ ಆಫೀಸ್ ರೂಮ್ ಒಳಗೆ ಮಕ್ಕೋಬೇಕು ಅಂತ ಹೇಳ್ಬಿಡ್ತಾರೆ.